ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣ ಒಂದು ಕಡೆ ಆದರೆ ಈಗಾಗಲೇ ಪ್ರತಿನಿತ್ಯವೂ ಕೂಡ ಒಂದೊಂದು ಹಗರಣಗಳು ಹೊರ ಬರ್ತಲೇ ಇದೆ. ಈಗ ಸದ್ಯಕ್ಕೆ ಏನು 2017ರಲ್ಲಿ ಕೊಟ್ಟಂತಹ ದೂರಿಗೆ ಈಗ ಜೀವ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಹಿಗ್ಗಲ್ ಅಂದರೆ ವಿಜಯನಗರದ ಹೆರಳೆ ಹಂತದ ಬಡಾವಣೆಯಲ್ಲಿ ಮೂಡಾದ ಜಾಗವನ್ನು ಹಿಗ್ಗಲ್ ಪಂಚಾಯಿತಿಯವರು ವಶಕ್ಕೆ ತೆಗೆದುಕೊಂಡು ನಿವೇಶನಗಳ ಮಾಡಿ ಹಂಚಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಉಳ್ಳವರಿಗೆ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತದಿಂದ 18 ಜನ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಜೊತೆಗೆ ದೂರುದಾರ RTI ಕಾರ್ಯಕರ್ತರಾಗಿರುವಂತಹ ಗಂಗರಾಜ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೊಟ್ಟಂತಹ ದೂರಿಗೆ ಇವಾಗ ಜೀವ ಬಂದಿದೆ ಸರ್. ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಡ ಅಧಿಕಾರಿಗಳಿಗೂ ಮತ್ತು ACBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟ್ ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮವಾಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಮತ್ತು ಅದಾದಮೇಲೆ ಕಾಂತರಾಜ್ ಅವರು ಇರ್ತಾರೆ ಕಮಿಷನರು, ಅವರು ಪಂಚಾಯತಿ ಇವರಿಗೆ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಕಾರ್ಪೊರೇಷನ್ಗೆ ಅದಕ್ಕೆ ಕಾರ್ಪೊರೇಷನ್ಗೆ ಹಸ್ತಾಂತರ ಆಗಿದೆ. ಅವರಿಗೆ ಹಸ್ತಾಂತರ ಮಾಡಿರೋದ್ರಿಂದ ಅಲ್ಲಿ ಒಂದು ಖಾತೆ ಮತ್ತು ಕಂದಾಯವನ್ನು ನಿಲ್ಲಿಸಿ ಯಾವುದು ತಗೋಬೇಡಿ, ಇದು ನಮ್ಮ ಪ್ರಾಧಿಕಾರದ ಆಸ್ತಿಗಳು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಸರ್, ಬಹುಮುಖ್ಯವಾಗಿ ಹೇಳ್ಬೇಕು, 96-97 ಸಾಲಿಂದ ಏನಾಗುತ್ತೆ, ಇದು ಇನ್ಕಲ್ ಮಂಡಲ್ ಪಂಚಾಯತಿ ಅಂತಿರುತ್ತೆ. ಆ ಮಂಡಲ್ ಪಂಚಾಯತಿಯವರು ಏನು ಮಾಡ್ತಾರೆ, ಕೂದಲು ಒಂದು ಪ್ಲ್ಯಾನ್ ಮಾಡ್ತಾರೆ. ಅವಾಗ ಕೃಷ್ಣಮಾದೇಗೌಡ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಮೆಂಬರ್ಗಳೆಲ್ಲ ಇನ್ಕಲ್ ಪಾಪಣ್ಣ ಬೇರೆ ಬೇರೆ ಎಲ್ಲ ಮೆಂಬರ್ಸ್ಗಳು ಇರ್ತಾರೆ. ಅವರೆಲ್ಲ ಸೇರಿಕೊಂಡು ಇನ್ಕಲ್ ಬಡ ಜನಗಳಿಗೆ ಹಂಚ್ಬೇಕು ಅಂತ ಪ್ಲ್ಯಾನ್ ಅಂತೂ ಮಾಡ್ತಾರೆ. ಆದರೆ ಬಡ ಜನಗಳು ತಲುಪಲ್ಲ. ಅದು ಏನು ಮಾಡ್ತಾರೆ ಇವರು ಅಂದರೆ, ಹಂಚಿಕೆ ಈ ಒಂದು 7 ಎಕರೆ 18 ಗುಂಟೆ ಜಾಗ ಇದೆಯಲ್ಲ, ಮೂಡ ಜಾಗನ ನಾವು ತೊಗೊಂಡ್ಬಿಟ್ಟು ನಾವು 25 ಅಳತೆ ನಿವೇಶನಗಳನ್ನ ಮಾಡಿಬಿಟ್ಟು ಈ ಒಂದು ಆಶ್ರಯ ನಿವೇಶನಗಳನ್ನ ಹಂಚನ ಅಂತಾರೆ. ಮೂಡಾದವ್ರು ಅದನ್ನು ಕೊಡಲ್ಲ. ಯಾಕೆಂದರೆ 2ನೇ ಹಂತದ ಬಡಾವಣೆಗೆ ಅದನ್ನು ಭೂಸ್ವಾಧೀನ ಮಾಡ್ಕೊಂಡ್ರಿಂದ ಅಲ್ಲಿ ಆಶ್ರಯ ನಿವೇಶನ ಬಂದರೆ 2ನೇ ಹಂತದ ಬಡಾವಣೆಗೆ ಧಕ್ಕೆ ಆಗುತ್ತೆ ಅನ್ನೋದು ಕೊಡೋದಿಲ್ಲ. ಸೊ ಹಾಗಾಗಿ ಇವರೇನು ಮಾಡಿದ್ರು, ಇಲ್ಲಿಗೆಲ್ಲ ಒಳಗಡೆ ನುಗ್ಗಿ ಪ್ರಾಧಿಕಾರದ ಆಸ್ತಿನಲ್ಲಿ ಇವರು ಇದು ಲೇಔಟ್ ಫಾರ್ಮೇಷನ್ ಮಾಡ್ತಾರೆ, ಸೈಟ್ಗಳು ಮಾಡ್ತಾರೆ, ಹಕ್ಕುಪತ್ರ ಅವರೇ ಪ್ರಿಂಟ್ ಮಾಡ್ಕೊತಾರೆ, ಪ್ಲಾನ್ ಅಪ್ರೂವಲು ಪಂಚಾಯತಿಯವರೇ ಮಾಡ್ಕೊತಾರೆ, ಹಂಚಿಕೆ ಮಾಡಿಬಿಡ್ತಾರೆ. ಹಂಚಿಕೆ ಮಾಡಬೇಕಾದ್ರು ಅಲ್ಲಿ ಏನು ಮಾಡ್ತಾರೆ, ಖಾಲಿ ಹಕ್ಕುಪತ್ರಗಳಿಗೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಸೈನ್ ಹಾಕ್ಬಿಟ್ಟು ಅವ್ರವ್ರ ಮೆಂಬರ್ಗಳಿಗೆ ಅವ್ರಿಗೆ ಕೊಟ್ಬಿಡ್ತಾರೆ. 10-20 ಹೀಗೆಲ್ಲ ಕೊಟ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಎನಿಕಲ್ ಜನಗಳ ಹೆಸರು ಲಿಸ್ಟ್ ಕೊಟ್ಟುಬಿಟ್ಟು ತೊಗೋತಾರೆ. ಬಟ್ ಅಲ್ಲೇನು ಮಾಡ್ತಾರೆ, ಕೊನೆಗೆ ಲಾಸ್ಟ್ಗೆ ಅವ್ರಿಗೆ ಬೇಕಾದವರಿಗೆ BML ಎಂಪ್ಲಾಯಿಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಎಂಪ್ಲಾಯೀಸ್ಗಳು ಪೋಸ್ಟ್ ಆಫೀಸಲ್ಲಿದ್ದಾರೆ, ಮೂಡ ಅಧಿಕಾರಿಗಳು ಕೆಲವರಿಗೆ ಕೊಟ್ಟಿದ್ದಾರೆ, ಮತ್ತು ಇನ್ಕಲ್ ಪಂಚಾಯತಿ ಮೆಂಬರ್ಗಳು ಕೊಟ್ಟಿದ್ದಾರೆ, ಸೆಕ್ರೆಟರಿ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಕಲಾವತಿ ಅಂತ ಒಬ್ಬ ಲೇಡಿ ಇದ್ದಾಳೆ ಸರ್, ಈಗ PDO ಆಗಿದ್ದಾಳೆ. ಆ ಎಮ್ಮನಿಗೆ ಒಂದು ಸೈಟು, ಆ ಎಮ್ಮನ ಮಗಳು ಮಾನಸ ಅಂತ ಹೇಳ್ಬಿಟ್ಟು, ಮಾನಸ ಪ್ರದೀಪ್ 6 ವರ್ಷದ ಮಗುಗೂ ಒಂದು ಸೈಟ್ ಕೊಟ್ಟಿದ್ದಾರೆ 25. ಮತ್ತು ಇವಳು ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇನ್ಕಲ್ ಪಾಪಣ್ಣವರ ಮಗಳು HP ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ನೋಡಿ 40-32 ಅಳತೆ ನಿವೇಶನ ಕೊಟ್ಟಿದ್ದಾರೆ. ಏನಾಗಿದೆ, ಇನ್ಕಲ್ ಪಾಪಣ್ಣನ ಮಗಳಿಗೆ ಏನಾದ್ರು ಕಡಿಮೆ ಆಗಿದೆಯಾ? ಎಲ್ಲ ನಂದೇ ಅಂತ ಹೇಳ್ಬಿಟ್ಟು ಇದು ಬಂದ ಆಸ್ತಿನೆಲ್ಲ ಹೊಡ್ಕೊಂಡು ಕೂತಿದ್ದಾನೆ ಇನ್ಕಲ್ ಪಾಪಣ್ಣವರು. ಹಾಗಾಗಿ ಇದು ಪ್ರಾಧಿಕಾರದ ಆಸ್ತಿ ಆಗಿರೋದು, ಇದು ಲೇಟ್ ಆಗಿದೆ. ಈಗಲೂ ಸಹ ಪ್ರಾಧಿಕಾರದ ಆಸ್ತಿನ ಉಳಿಸೋಕ್ಕೆ ಆಗದೇ ಇದ್ದಂಥ 2017ರಿಂದಲೂ ಇನ್ನೂ ಕೆಲವರು ಅಧಿಕಾರಿಗಳು ಅಲ್ಲೇ ಕೂತು ಅಂಥವನ್ನ ಪ್ರಾಧಿಕಾರದಿಂದ ಬದಲು ಹೊರಗಡೆ ಕೊಡಿಸ್ಬೇಕು ಅವ್ರನ್ನ. ಯಾಕೆಂದರೆ ಆಸ್ತಿ ರಕ್ಷಣೆ ಮಾಡೋಕ್ಕೆ ಇವ್ರ ಕೈಲಿ ಆಗಲ್ಲ ಅಂದಮೇಲೆ ಏನರ್ಥ? ಈಗ ನನಗೆ ಬಂದಿರೋ ಮಾಹಿತಿ, ಕೃಷ್ಣಯ್ಯನವರು ಸಹ ಇವರು DYSP ಕೃಷ್ಣಯ್ಯವರು ಲೋಕಾಯುಕ್ತ ಅವರು ನನಗೆ ಹೇಳಿದ್ದು, ಒಟ್ಟು 18 ಜನಕ್ಕೆ ಕೊಟ್ಟಿದ್ದೀವಿ ನೋಟಿಸ್ಗಳನ್ನ ಅಂತ ಹೇಳಿದರು. ಅದರೊಳಗೆ ಬಹುಮುಖ್ಯವಾಗಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಇದ್ದಂಥ ಯಾರು ಸುರೇಶ್ ಬಾಬು ಅವರಿಂದರು, ಶಂಕರ್ ಅವರು ಹೋಗ್ಬೋದು, ಚನ್ನಕೇಶ್ವರ ಅವರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸೆಕ್ರೆಟರಿಗಳು ಯಾರು ಇದ್ದಿದ್ದಂಥ ಸವಿತಾ ಅವರು, ಮತ್ತು ವೆಂಕಟರಾಜು ಮತ್ತು ಶೇಖರು ಇವ್ರಿಗೂ ಕೊಟ್ಟಿದ್ದಾರೆ. SLO ಇಂದ ಚಂದ್ರಮ್ಮ ಮತ್ತು ಹರ್ಷವರ್ಧನು, ವಿಷ್ಣುವರ್ಧನು ಇವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ. AWಗಳಿಗೂ ಕೊಟ್ಟಿದ್ದಾರೆ. ರವೀಂದ್ರ ಮತ್ತು ಯಾವ ನೋಟಿಸ್ ಯಾವಾಗ ಕೊಟ್ಟಿದ್ದು, ಯಾವ ವಿಚಾರಣೆ ಬರಬೇಕು ಸರ್? ನಿನ್ನೆ 9ನೇ ತಾರೀಕು ಕೊಟ್ಟಿದ್ದಾರೆ. ವಿಚಾರಣೆ 3 ಡೇಸ್ ಒಳಗೆ ಇವರು ಹಾಜರಾಗಬೇಕು. ಇವರು ಎಲ್ಲರೂ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ, ಸೂಪರಿಂಟೆಂಡೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಟ್ಟು 18 ಜನ ಅಧಿಕಾರಿ ಬರೀ ನೋಟಿಸ್ ಕೊಡೋದೇ ಅಲ್ಲ, ಇವ್ರ ಮೇಲೆ ಕ್ರಮ ಆಗಬೇಕು ಸರ್. ಯಾಕೆಂದರೆ ಕರ್ತವ್ಯ ಲೋಪ ಎಸಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಪ್ರಾಧಿಕಾರದ ಆಸ್ತಿಗೆ ಧಕ್ಕೆ ನಷ್ಟ ಆಗಿದೆ. ಮತ್ತು ಅದ್ರ ಜೊತೆಗೆ ಇನ್ಕಲ್ ಪಂಚಾಯತಿನಲ್ಲಿ ಯಾರು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಅಂದಿದ್ದ ಸದಸ್ಯರುಗಳು ಯಾರು ಮೆಂಬರ್ಗಳು ಅವ್ರನ್ನೂ ಸಹ ಇದರೊಳಗೆ ಕ್ರಿಮಿನಲ್ ಕೇಸಲ್ಲಿ ಫಿಕ್ಸ್ ಮಾಡಬೇಕು. ಯಾಕೆಂದರೆ ಅವರಿಂದಲೇ ಡಾಕ್ಯುಮೆಂಟ್ ಸೃಷ್ಟಿ ಆಗಿರೋದು ಕಾನೂನು ಬಾಹಿರವಾಗಿ, ಅವ್ರುಗಳಿಗೆ ಸೃಷ್ಟಿ ಮಾಡಬೇಕು. ಪ್ಲಸ್ ಯಾರ್ಯಾರ್ದು ಈಗ ಇಲ್ಲಿಗಲಲ್ಲಿ ಕಟ್ಕೊಂಡಿದ್ದಾರೆ ಮನೇನ ಎಲ್ಲ ಉಳ್ಳವರು ಸರ್, ಎಲ್ಲರೂ 4 ಫ್ಲೋರು 5 ಫ್ಲೋರ್ ಮನೆ ಕಟ್ಕೊಂಡಿದ್ದಾರೆ. ಈಗಲೂ ಸಹ ಒಂದು 7ರಿಂದ 8 ನಟ್ಟು ಬೋಲ್ಟ್ ಮನೆಗಳು ಅಂತ ಇದ್ದಾವೆ ಸರ್, ಅವು ನಿಜವಾದ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಉಳಿಕೆದೆಲ್ಲ ಸರ 354-360ರಲ್ಲಿ ಅದರೊಳಗೆ ಏನಿಲ್ಲ 98%
ಎಲ್ಲ ಈ ಉಳ್ಳವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ವಾಸ್ತಿನ ವಾಶಕ್ಕೆ ತಗೋಬೇಕು. ಯಾವ ಉದ್ದೇಶಕ್ಕೋಸ್ಕರ ಇವರು ಅದನ್ನು ಒಂದು ಪ್ರಪೋಸಲ್ ರೆಡಿ ಮಾಡ್ಕೊಂಡಿದ್ರು, ಕೊಡಲಿ ಸರ್, ಬಡ ಜನಗಳು ಕೊಡಿ, ಇನ್ಕಲ್ ಬಡ ಜನಗಳು ಕೊಡಲಿ. ಇನ್ಕಲ್ನಲ್ಲಿ ಎಷ್ಟೋ ಜನ ಇವತ್ತು ಮನೆ ಇಲ್ಲದೆ ಸರ್ 10 ಜಾಗದಲ್ಲಿ ಕೂತಿದ್ದಾರೆ, ಅಂಥವ್ರಿಗೆ ಬಡವರಿಗೆ ಕೊಡಲಿ ಸರ್. ಅದು ನನ್ನ ಉದ್ದೇಶ. ಪ್ರಾಧಿಕಾರದ ಆಸ್ತಿನ ರಕ್ಷಣೆ ಆಗಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಥ್ಯಾಂಕ್ ಯು. ಇದಿಷ್ಟು ಆರ್ ಟಿ ಐ ಕಾರ್ಯಕರ್ತರಾದಂತಹ ಜೊತೆಗೆ ಈ ಒಂದು ಪ್ರಕರಣದ ದೂರುದಾರರಾದಂಥ ಗಂಗರಾಜ್ ಅವರ ಮಾತುಗಳು. ಉಳ್ಳವರಿಗೆ ಕೊಟ್ಟಿರುವಂತಹ ಜಾಗದಲ್ಲ ವಶಕ್ಕೆ ತೆಗೆದುಕೊಂಡು ಯಾರಿಗೆ ಅದರಲ್ಲಿ ನಿಜವಾಗ್ಲೂ ಕೂಡ ಫಲಾನುಭವಿಗಳಾಗಿದ್ದಾರೆ ಅವರಿಗೆ ಜಾಗವನ್ನು ಕೊಡಬೇಕು. ಜೊತೆಗೆ ಈ ಹಿಂದೆ ಯಾರೆಲ್ಲ ಪಂಚಾಯಿತಿಗಳಿಗೆ ಮೆಂಬರ್ ಆಗಿದ್ದರೋ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಬೇಕು ಅನ್ನುವಂಥದ್ದು ಇವರ ಒತ್ತಾಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣ ಒಂದು ಕಡೆ ಆದರೆ, ಈಗಾಗಲೇ ಪ್ರತಿನಿತ್ಯವೂ ಕೂಡ ಒಂದೊಂದು ಹಗರಣಗಳು ಹೊರ ಬರ್ತಲೇ ಇದೆ. ಈಗ ಸದ್ಯಕ್ಕೆ ಏನು 2017ರಲ್ಲಿ ಕೊಟ್ಟಂತಹ ದೂರಿಗೆ ಈಗ ಜೀವ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಹಿಗ್ಗಲ್ ಅಂದರೆ ವಿಜಯನಗರದ ಹೆರಳೆ ಹಂತದ ಬಡಾವಣೆಯಲ್ಲಿ ಮೂಡಾದ ಜಾಗವನ್ನು ಹಿಗ್ಗಲ್ ಪಂಚಾಯಿತಿಯವರು ವಶಕ್ಕೆ ತೆಗೆದುಕೊಂಡು ನಿವೇಶನಗಳ ಮಾಡಿ ಹಂಚಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಉಳ್ಳವರಿಗೆ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಲೋಕಾಯುಕ್ತದಿಂದ 18 ಜನ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಜೊತೆಗೆ ದೂರುದಾರ ಆರ್ ಟಿ ಐ ಕಾರ್ಯಕರ್ತರಾಗಿರುವಂತಹ ಗಂಗರಾಜ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೊಟ್ಟಂತಹ ದೂರಿಗೆ ಇವಾಗ ಜೀವ ಬಂದಿದೆ ಸರ್. ಸರ್, ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಡ ಅಧಿಕಾರಿಗಳಿಗೂ ಮತ್ತು ACBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟು ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮವಾಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಮತ್ತು ಅದಾದಮೇಲೆ ಕಾಂತರಾಜ್ ಅವರು ಇರ್ತಾರೆ ಕಮಿಷನರು, ಅವರು ಪಂಚಾಯತಿ ಇವರಿಗೆ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಕಾರ್ಪೊರೇಷನ್ಗೆ ಅದಕ್ಕೆ ಕಾರ್ಪೊರೇಷನ್ಗೆ ಹಸ್ತಾಂತರ ಆಗಿದೆ. ಅವರಿಗೆ ಹಸ್ತಾಂತರ ಮಾಡಿರೋದ್ರಿಂದ ಅಲ್ಲಿ ಒಂದು ಖಾತೆ ಮತ್ತು ಕಂದಾಯವನ್ನು ನಿಲ್ಲಿಸಿ ಯಾವುದು ತಗೋಬೇಡಿ, ಇದು ನಮ್ಮ ಪ್ರಾಧಿಕಾರದ ಆಸ್ತಿಗಳು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಸರ್, ಬಹುಮುಖ್ಯವಾಗಿ ಹೇಳ್ಬೇಕು, 96-97 ಸಾಲಿಂದ ಏನಾಗುತ್ತೆ, ಇದು ಇನ್ಕಲ್ ಮಂಡಲ್ ಪಂಚಾಯತಿ ಅಂತಿರುತ್ತೆ. ಆ ಮಂಡಲ್ ಪಂಚಾಯತಿಯವರು ಏನು ಮಾಡ್ತಾರೆ, ಕೂದಲು ಒಂದು ಪ್ಲ್ಯಾನ್ ಮಾಡ್ತಾರೆ. ಅವಾಗ ಕೃಷ್ಣಮಾದೇಗೌಡ ಅಧ್ಯಕ್ಷ, ಅವ್ರ ನೇತೃತ್ವದಲ್ಲಿ ಮೆಂಬರ್ಗಳೆಲ್ಲ ಇನ್ಕಲ್ ಪಾಪಣ್ಣ ಬೇರೆ ಬೇರೆ ಎಲ್ಲ ಮೆಂಬರ್ಸ್ಗಳು ಇರ್ತಾರೆ. ಅವರೆಲ್ಲ ಸೇರಿಕೊಂಡು ಇನ್ಕಲ್ ಬಡ ಜನಗಳಿಗೆ ಹಂಚ್ಬೇಕು ಅಂತ ಪ್ಲ್ಯಾನ್ ಅಂತೂ ಮಾಡ್ತಾರೆ. ಆದರೆ ಬಡ ಜನಗಳು ತಲುಪಲ್ಲ. ಅದು ಏನು ಮಾಡ್ತಾರೆ ಇವರು ಅಂದರೆ, ಹಂಚಿಕೆ ಈ ಒಂದು 7 ಎಕರೆ 18 ಗುಂಟೆ ಜಾಗ ಇದೆಯಲ್ಲ, ಮೂಡ ಜಾಗನ ನಾವು ತೊಗೊಂಡ್ಬಿಟ್ಟು ನಾವು 25 ಅಳತೆ ನಿವೇಶನಗಳನ್ನ ಮಾಡಿಬಿಟ್ಟು ಈ ಒಂದು ಆಶ್ರಯ ನಿವೇಶನಗಳನ್ನ ಹಂಚನ ಅಂತಾರೆ. ಮೂಡಾದವ್ರು ಅದನ್ನು ಕೊಡಲ್ಲ. ಯಾಕೆಂದರೆ 2ನೇ ಹಂತದ ಬಡಾವಣೆಗೆ ಅದನ್ನು ಭೂಸ್ವಾಧೀನ ಮಾಡ್ಕೊಂಡ್ರಿಂದ ಅಲ್ಲಿ ಆಶ್ರಯ ನಿವೇಶನ ಬಂದರೆ 2ನೇ ಹಂತದ ಬಡಾವಣೆಗೆ ಧಕ್ಕೆ ಆಗುತ್ತೆ ಅನ್ನೋದು ಕೊಡೋದಿಲ್ಲ. ಸೊ ಹಾಗಾಗಿ ಇವರೇನು ಮಾಡಿದ್ರು, ಇಲ್ಲಿಗೆಲ್ಲ ಒಳಗಡೆ ನುಗ್ಗಿ ಪ್ರಾಧಿಕಾರದ ಆಸ್ತಿನಲ್ಲಿ ಇವರು ಇದು ಲೇಔಟ್ ಫಾರ್ಮೇಷನ್ ಮಾಡ್ತಾರೆ, ಸೈಟ್ಗಳು ಮಾಡ್ತಾರೆ, ಹಕ್ಕುಪತ್ರ ಅವರೇ ಪ್ರಿಂಟ್ ಮಾಡ್ಕೊತಾರೆ, ಪ್ಲಾನ್ ಅಪ್ರೂವಲು ಪಂಚಾಯತಿಯವರೇ ಮಾಡ್ಕೊತಾರೆ, ಹಂಚಿಕೆ ಮಾಡಿಬಿಡ್ತಾರೆ. ಹಂಚಿಕೆ ಮಾಡಬೇಕಾದ್ರು ಅಲ್ಲಿ ಏನು ಮಾಡ್ತಾರೆ, ಖಾಲಿ ಹಕ್ಕುಪತ್ರಗಳಿಗೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಸೈನ್ ಹಾಕ್ಬಿಟ್ಟು ಅವ್ರವ್ರ ಮೆಂಬರ್ಗಳಿಗೆ ಅವ್ರಿಗೆ ಕೊಟ್ಬಿಡ್ತಾರೆ. 10-20 ಹೀಗೆಲ್ಲ ಕೊಟ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಎನಿಕಲ್ ಜನಗಳ ಹೆಸರು ಲಿಸ್ಟ್ ಕೊಟ್ಟುಬಿಟ್ಟು ತೊಗೋತಾರೆ. ಬಟ್ ಅಲ್ಲೇನು ಮಾಡ್ತಾರೆ, ಕೊನೆಗೆ ಲಾಸ್ಟ್ಗೆ ಅವ್ರಿಗೆ ಬೇಕಾದವರಿಗೆ BML ಎಂಪ್ಲಾಯಿಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಎಂಪ್ಲಾಯೀಸ್ಗಳು ಪೋಸ್ಟ್ ಆಫೀಸಲ್ಲಿದ್ದಾರೆ, ಮೂಡ ಅಧಿಕಾರಿಗಳು ಕೆಲವರಿಗೆ ಕೊಟ್ಟಿದ್ದಾರೆ, ಮತ್ತು ಇನ್ಕಲ್ ಪಂಚಾಯತಿ ಮೆಂಬರ್ಗಳು ಕೊಟ್ಟಿದ್ದಾರೆ, ಸೆಕ್ರೆಟರಿ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಕಲಾವತಿ ಒಬ್ಬ ಲೇಡಿ ಇದ್ದಾಳೆ ಸರ್, ಈಗ PDO ಆಗಿದ್ದಾಳೆ. ಆ ಎಮ್ಮನಿಗೆ ಒಂದು